ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನಾವು ಡೆಲ್ಲಿಗೆ ಹೋಗಿದ್ದು ವ್ಲಾಗ್ ಆಗಿರುತ್ತೆ. ಅಶ್ವಿನ್ದು ಆಫೀಸ್ ಡ್ಯೂಟಿ ಮೇಲೆ ನಾವು ಡೆಲ್ಲಿಗೆ ಹೋಗಿರ್ತೀವಿ. ಸೊ ಅದು ಆ್ಯಕ್ಚುಲಿ ಟ್ಯೂಸ್ಡೇ ಇರುತ್ತೆ ಅವ್ರಿಗೆ. ಮಂಡೇ ಫ್ಲೈಟ್ ಇತ್ತು, ಬಟ್ ನಾವು ಸಂಡೇಗೆ ಪ್ರಿಪೋನ್ ಮಾಡಿಸ್ಕೊಂಡ್ವಿ. ಬಿಕಾಸ್ ಸಂಡೇ ನಾವು ಫ್ರೀ ಇದ್ವಿ ಅಲ್ವಾ, ಡೆಲ್ಲಿಯಲ್ಲಿ ಕೆಲವೊಂದು ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ಹೇಳಿ ಸಂಡೇಗೆ ಫ್ಲೈಟ್ ಬುಕ್ ಮಾಡಿಸ್ಕೊಂಡ್ವಿ. ಸೊ ನಮಗೆ ಸಂಡೇ ಮಾರ್ನಿಂಗ್ 7ಗೆ ಫ್ಲೈಟ್ ಇತ್ತು. ನಾವು ಮನೇನ 4 o'clockಗೆ ಬಿಟ್ಟು 5:15 ಅಷ್ಟೊತ್ತಿಗೆಲ್ಲ ಏರ್ಪೋರ್ಟಲ್ಲಿ ಇದ್ವಿ. ಸೊ ಚೆಕ್-ಇನ್ ಎಲ್ಲ ಆಗಬೇಕಲ್ವ, ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಸೊ ಆಫ್ಟರ್ ಚೆಕ್-ಇನ್ ಅಂದರೆ ಬ್ಯಾಗ್ ಎಲ್ಲ ಕೊಟ್ಟು ಚೆಕ್-ಇನ್ ಎಲ್ಲ ಮಾಡಿಕೊಂಡು ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು 45 minutes ಇನ್ನೂ ಟೈಮ್ ಇತ್ತು. ಸೊ ದ್ಯಾಟ್ ಹೋಗ್ತಾ ಇದ್ದೀವಿ ಇವಾಗ. ಅವ್ರ ಪಪ್ಪನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಖುಷಿ, ಫುಲ್ಲು ಲೈಟಿಂಗ್ಸ್. ಇವಾಗ ಬ್ಯಾಂಗ್ಳೂರು ಏರ್ಪೋರ್ಟ್ ಅಂತೂ ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಲಾಸ್ಟ್ ಟೈಮ್ ಬಂದಿನಿಗಿನ್ನ ತುಂಬ ಖುಷಿ ಆಯಿತು ನನಗೆ ಈ ಟೈಮ್ ನೋಡಿ. ಸೊ ಇನ್ನೂ 1/2 hour ಟೈಮ್ ಇತ್ತು. ಅದಕ್ಕೆ ಏನು ಮಾಡೋದು ಅಂತ ಹೇಳಿ ಅಲ್ಲೆಲ್ಲ ಸುತ್ತಲೂ ರಿದಾನ್ನ ಕರ್ಕೊಂಡು ಸುತ್ತಲೂ ಎಲ್ಲ ಕಡೆ ಓಡಾಡಿಸ್ಕೊಂಡು ಬರ್ತಾ ಇದ್ವಿ. ಆ್ಯಕ್ಚುಲಿ ಇದು ರಿದಾನ್ದು ಫಸ್ಟ್ ಫ್ಲೈಟ್ ಜರ್ನಿ. ಅವನು 1 ನಿಮಿಷನೂ ಕೂತ್ಕೊಂಡೇ ಇಲ್ಲ. ಫ್ಲೈಟ್ ಟೇಕ್ ಆಫ್ ಆಗೋದಿತ್ತು. ಸೀಟ್ ಬೆಲ್ಟ್ ಕೂಡ ಹಾಕಿಸ್ಕೊತಿರ್ಲಿಲ್ಲ. ಅವರು ಮಕ್ಳಿಗೂ ಕೂಡ ಸೀಟ್ ಬೆಲ್ಟ್ ಹಾಕ್ಲೇಬೇಕಂತ ಹೇಳ್ತಾರೆ, ಬಿಕಾಸ್ ಟೇಕ್ ಆಫ್ ಆಗೋ ಟೈಮಲ್ಲಿ ಡೇಂಜರಸ್ ಅಲ್ವಾ. ಸೊ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ಒಳ್ಳೆಯದು. ಸೊ ಹಂಗಾಗಿ ಹೇಳ್ತಾರೆ. ನಮ್ಮ ಮಗು ಕೇಳಬೇಕಲ್ಲ, ಸೀಟ್ ಬೆಲ್ಟ್ ಹಾಕೊತಿರ್ಲಿಲ್ಲ. ಮತ್ತು ಹೊರಗಡೆ ಅಲ್ಲಿ ವಿಂಡೋದೆಲ್ಲ ನೋಡಿಕೊಂಡು ಅದನ್ನು ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಮತ್ತು ಹೊರಗಡೆ ಎಲ್ಲ ಇಣ್ಕಿ ನೋಡೋದು, ಇದೆಲ್ಲ ಮಾಡ್ತಾಯಿದ್ದ. ಕೋತಿ ಚೇಷ್ಟೆಗಳೆಲ್ಲ ಮಾಡ್ತಾಯಿದ್ದ ಸುಮಾರು. ಸೀಟ್ ಬೆಲ್ಟ್ ಅಂತೂ ಕೊನೆಗೂ ಹಾಕಿಸ್ಕೊಂಡೇ ಇಲ್ಲ ಅವನು. ಆಮೇಲೆ ಇನ್ನೇನು ಟೇಕ್ ಆಫ್ ಆಗುತ್ತೆ ಅನ್ನೋ ಟೈಮ್ಗೆ ಅಶ್ವಿನೇ ಅವರು ಸೀಟ್ ಬೆಲ್ಟ್ ಹಾಕ್ಕೊಂಡು ಕೂತ್ಕೊಂಡು ಅವನ್ನ ಹಿಡ್ಕೊಂಡು ಕೂತ್ಕೊಂಡ್ರು. ತೋರಿಸ್ತಾಯಿದ್ರು ವಿಂಡೋ ಇಂದ ಅದನ್ನೆಲ್ಲ, ನೋಡು ಹಿಂಗೆ ಫ್ಲೈಟ್ ಟೇಕ್ ಆಫ್ ಆಗ್ತಿದೆ, ಕಾಣಿಸ್ತಿದೆ ನೋಡೋದ್ರದ್ದು ವಿಂಗ್ಸು ಅಂತೆಲ್ಲ ತೋರಿಸ್ತಾಯಿದ್ರು. ಅವನು ಕೂಡ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಅವನಿಗೂ ಫಸ್ಟ್ ಫ್ಲೈಟ್ ಜರ್ನಿ ಅಲ್ವಾ, ಫ್ಲೈಟ್ ಅಂದರೆ ಅಷ್ಟು ಐಡಿಯಾ ಇಲ್ಲ ಅವನಿಗೆ. ಇಲ್ಲಿಗೆ ಬಂದಮೇಲೆ ಇವಾಗ ಸ್ವಲ್ಪ ರೆಕಗ್ನೈಸ್ ಮಾಡ್ತಾನೆ. ಮೇಲೆಲ್ಲ ಫ್ಲೈಟ್ ಹೋಗೋದು ನೋಡಿ, ಫ್ಲೈಟ್ ಹೋಗ್ತಾ ಇದೆ ಅಂತ ರೆಕಗ್ನೈಸ್ ಮಾಡ್ತಾನೆ. ಅದಕ್ಕೂ ಮುಂಚೆ ಫ್ಲೈಟ್ ಅಂದರೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಅವನಿಗೆ. ಸೊ ಪಾಪ ಹಿಂಗೆ ನೋಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಟೇಕ್ ಆಫ್ ಆಗಿದ್ದು ಒಂದು 5-10 minutesಗೆಲ್ಲ ಪಾಪ ಮಲ್ಕೊಂಬಿಟ್ಟ ಅವನು. ಚೆನ್ನಾಗಿ ನಿದ್ದೆ ಮಾಡಿಕೊಂಡ. ನಮಗೆ ಬ್ರೇಕ್ಫಾಸ್ಟ್ ಕೊಟ್ಟರು. ಅವನು ಎದ್ಮೇಲೆ ತಿನ್ಸೋಣ ಅಂತೇಳಿ ಅವನಿಗೆ ತಿನ್ನಿಸಿಲ್ಲ. ನಾವು ತಿನ್ಕೊಂಡು ನಾವು ಕೂಡ ಒಂದು 15-20 minutes ಆದಮೇಲೆ ನಾವು ಮಲ್ಕೊಂಡ್ವಿ. ಸೊ ಇನ್ನೇನು ಲ್ಯಾಂಡ್ ಆಗೋದಿದೆ ಅನ್ನೋ ಟೈಮಿಗೆ ಎದ್ದು ಒಂದು 1/2 hour ಬಿಫೋರ್ ಎದ್ವಿ. ಸೊ ಅವನಿಗೆ ಬ್ರೇಕ್ಫಾಸ್ಟ್ ತರಿಸ್ಕೊಂಡೆ. ಅಷ್ಟೊತ್ತಿಗೆ ಅವನು ಇದ್ದ. ಅವನಿಗೂ ಬ್ರೇಕ್ಫಾಸ್ಟ್ ತಿನ್ನಿಸಿ ಸೊ ಅವನಿಗೆ ಫಸ್ಟ್ ಫ್ಲೈಟ್ ಸರ್ಟಿಫಿಕೇಟು ಕೂಡ ಸಿಕ್ತು. ಸೊ ಅವನೆದ್ಮೇಲೆ ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಇನ್ನೇನು ಲ್ಯಾಂಡ್ ಆಗೋದಿದೆ ಅನ್ನೋ ಟೈಮಿಗೆ ಅವನಿಗೆ ಅದು ಸರ್ಟಿಫಿಕೇಟು ಕೂಡ ತಂದುಕೊಟ್ರು. ಅವನು ನೋಡಿ ಏನೋ ಕೊಟ್ರಲ್ಲಪ್ಪ ತಂದು ಅಂತ ಅವ್ರಿಗೆ ರೆಸ್ಪಾಂಡು ಕೂಡ ಮಾಡ್ತಾಯಿಲ್ಲ. ಅದನ್ನೇ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ದ. ಸೊ ಅದಾದಮೇಲೆ ನಾವು ಡೆಲ್ಲಿ ಏರ್ಪೋರ್ಟಿಗೆ ಬಂದ್ವಿ. ಸೊ ಇಳ್ಕೊಂಡ್ವಿ. ಅಲ್ಲಿಂದ ನಾವು ಹೋಗಿದ್ದು ಮಥುರಾಗೆ. ಆ್ಯಕ್ಚುಲಿ ಅದ್ರದ್ದು ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ಮುಂದೆ ಬರುತ್ತೆ. ನಾವು ಆ್ಯಕ್ಚುಲಿ ಟ್ರೈನ್ಗೆ ಹೋಗ್ಬೇಕಂತ ಬಂದಿದ್ದು. ಅಲ್ಲಿಂದ ಡೆಲ್ಲಿಯಿಂದ 3 hours ಟ್ರೈನ್ ಇತ್ತು.
ಬಟ್ ಟ್ರೈನ್ ಓವರ್ ಕ್ರೌಡ್ ಆಗಿದ್ದರಿಂದ ನಮಗೆ ಟ್ರೈನ್ ಮಿಸ್ ಆಯಿತು. ಸರಿ ಅಂತೇಳಿ ಬಸ್ ನೋಡ್ಕೊಂಡು ಬಂದ್ವಿ. ಬಸ್ ಫ್ರೀಕ್ವೆನ್ಸಿನೂ ಕೂಡ ತುಂಬಾ ಕಮ್ಮಿ ಇದ್ದಿದ್ದರಿಂದ ಸೊ ಬಸ್ಸು ಕೂಡ ನಮಗೆ ಸಿಗಲಿಲ್ಲ. ಅಲ್ಲಿ ಟೆಂಪ್ರೇಚರ್ ಗೊತ್ತಲ್ವ, ಡೆಲ್ಲಿ ಟೆಂಪ್ರೇಚರ್ ಪೊಲ್ಯೂಷನ್ಗೆ ಸಾಕಾಗೋಯಿತು. ಸರಿ ಅಂತೇಳಿ ಕ್ಯಾಬ್ ಆಪ್ಟ್ ಮಾಡಿಕೊಂಡು ಕ್ಯಾಬಲ್ಲೇ ಬಂದುಬಿಟ್ವಿ. 3 hours ಕ್ಯಾಬು. ಮಥುರಾ ಕೃಷ್ಣ ಜನ್ಮಭೂಮಿ. ಸೊ ಅಲ್ಲಿ ಎಂಟ್ರಿ ಫೀ ಏನೂ ತೊಗೊಳ್ಳಲ್ಲ. ಬ್ಯಾಗೇಜಸ್ ಎಲ್ಲ ಯು ಹ್ಯಾವ್ ಟು ಕೀಪ್ ಔಟ್ಸೈಡ್. ಅಂದರೆ ಫೋನ್ ಆಗಲಿ, ಕ್ಯಾಮ್ರಾ ಆಗಲಿ, ಫುಡ್ ಆಗಲಿ ಏನೂ ಅಲೋ ಮಾಡಲ್ಲ ಒಳಗಡೆ. ಸೊ ಎಲ್ಲನೂ ಹೊರಗಡೆ ಇಟ್ಟು ಬರಬೇಕು. ಟೆಂಪಲ್ ನಿಯರ್ ಬೈ ಒಂದು ಮಸೀದಿ ಇದೆ. ಅದ್ರದ್ದು ಆಪೋಸಿಟ್ಟು ಕೃಷ್ಣ ಹುಟ್ಟಿದ ಜೈಲಿದೆ. ಅಂದರೆ ಕೃಷ್ಣ ಹುಟ್ಟಿದ ಜೈಲಲ್ಲಲ್ವಾ, ಸೊ ಅದು ಜೈಲಿದೆ. ಅಲ್ಲಿಂದ 2 kilometers ಹೋದರೆ ಕನ್ಸ್ಕಿಲ ಅಂದರೆ ಕನ್ಸನ ಕೋಟೆ ಇದೆ. ಅಂದರೆ ಕನ್ಸ ಅಂದರೆ ಕೃಷ್ಣನ ಮಾವನ ಕೋಟೆ. 500 years ಓಲ್ಡ್ ಕೋಟೆ ಇದೆ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿಲ್ಲ ಹೋಗೋಕ್ಕೆ. ಸೊ ವಾಪಸ್ ಅಲ್ಲಿಂದ ದ್ವಾರಕಾಧೀಶ್ ಟೆಂಪಲ್ಗೆ ಬಂದ್ವಿ. ಇದು ಕೃಷ್ಣ ಜನ್ಮಭೂಮಿದು ಕೆಲವೊಂದು ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ನನಗೆ ವೀಡಿಯೋ ಆಗಲಿ ಫೋಟೋ ಆಗಲಿ ಏನೂ ಅಲೋ ಮಾಡಿಲ್ಲ ಅವರು ಮಾಡ್ಕೊಳ್ಳೋದಕ್ಕೆ. ಸೊ ಅಲ್ಲಿಂದ ದ್ವಾರಕಾಧೀಶ್ ಟೆಂಪಲ್ಗೆ ಒಂದು ಸೈಕಲ್ ಆಟೋದಲ್ಲಿ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಅದ್ರದ್ದು ಕೂಡ ನಾನೇನು ವೀಡಿಯೋ ಮಾಡಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಅಲ್ಲಿಂದ ವೃಂದಾವನ್ಗೆ ನೆಕ್ಸ್ಟ್ ಡೇ ಹೋಗೋಣ ಅಂತ ವಾಪಸ್ ಬಂದ್ವಿ. ಬರ್ತಾ ಅದು ಯಮುನಾ ಆರತಿ ಕರೆಕ್ಟ್ ಟೈಮ್ಗೆ ಹೋದ್ವಿ ನಾವು. ಸೊ ಅದನ್ನು ನೋಡಿಕೊಂಡು ಅಲ್ಲಿ ಲಸ್ಸಿ ತುಂಬ ಚೆನ್ನಾಗಿ ಸಿಕ್ತಿತ್ತು, ಅದನ್ನು ಕುಡ್ಕೊಂಡು ಬಂದ್ವಿ. ಆಲ್ರೆಡಿ ಟೈಮ್ ಲೇಟ್ ಆಗೋಗಿತ್ತು, ಒಂದು 7:30. ನಾವು ಆಗ್ರಾಗೆ ಹೋಗಬೇಕಿತ್ತು ಅಲ್ಲಿಂದ. ಸೊ ಹೊರಟ್ವಿ. ಯಮುನಾ ಆರತಿ ತುಂಬ ಚೆನ್ನಾಗಿತ್ತು. ನೈಟ್ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಅದನ್ನು ನೋಡಿಕೊಂಡು ನಾವು ಹೊರಟ್ಬಿಟ್ವಿ. ಮತ್ತು ವೃಂದಾವನ ನಾಳೆ ಹೋದ್ರಾಯಿತು. ಮತ್ತು ಅದು ಕ್ಲೋಸಿಂಗ್ ಟೈಮ್ ಕೂಡ. ಸೊ ಕ್ಯಾಬ್ ಡ್ರೈವರ್ ಇದು ಕ್ಲೋಸಿಂಗ್ ಟೈಮ್, ಇವಾಗ ಹೋದ್ರೂ ಯೂಸ್ ಇಲ್ಲ ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳಿ ನಾಳೆ ಬಂದರೆ ಆಯಿತು ವಾಪಸ್ ಬರ್ತಾ ಅಂತ ಹೇಳಿ ಹೊರಟ್ವಿ. ಸೊ ಒಂದು 2.5 hours ತೊಗೊಂತು ಆಗ್ರಾಗೆ. 10 o'clock ಆಯಿತು. ರೂಮ್ ಆಲ್ರೆಡಿ ಇಲ್ಲಿಂದ ಒಂದು ರೂಮ್ ನಾವು ಬುಕ್ ಮಾಡಿರಲಿಲ್ಲ, ಹೇಳಿಟ್ಕೊಂಡಿದ್ವಿ. ಬಟ್ ಅದು ರೂಮ್ ಯಾಕೋ ಸರಿ ಅನಿಸಿಲ್ಲ. ಸೊ ಹಂಗಾಗಿ ಅಲ್ಲೇ ಹೋಗಿ ಒಂದು ರೂಮ್ ಹುಡ್ಕೊಂಡು ಸ್ಟೇ ಆದ್ವಿ. ಸೊ ಅಲ್ಲಿಂದ ಸ್ಟೇ ಆಗಿ ನಮಗೆ ತಾಜ್ ಮಹಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಮಾರ್ನಿಂಗ್ ಸುಸ್ತಾಗಿದ್ವಿ ಫುಲ್ಲು. ಸೊ ಮಾರ್ನಿಂಗ್ ರೆಡಿ. ಇದು ನೆಕ್ಸ್ಟ್ ದಿನ ಬೆಳಗ್ಗೆದು ವ್ಲಾಗು. ಸೊ ತಾಜ್ ಮಹಲ್ ಯೂಶ್ವಲಿ 6:30ಗೆ ಓಪನ್ ಆಗಿಬಿಡುತ್ತೆ. ನಾವು 8 o'clock ಹಂಗೆ ಬಂದ್ವಿ. ನೀವು ಬೇಗನೆ ಬಂದಷ್ಟು ಒಳ್ಳೆಯದು. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಡೆಲ್ಲಿಗಿಂತನೂ ಜಾಸ್ತಿ ಬಿಸಿಲಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವು ಬೆಳಗ್ಗೆನೇ ಬಂದುಬಿಟ್ವಿ. ಸೊ ಮತ್ತು ಏನು ಗೊತ್ತಾ, ಹುಣ್ಣಿಮೆದು ಹಿಂದಿಂದ 2 ದಿನ, ಮುಂದಿನ 2 ದಿನ ನೈಟ್ ಅಲೋ ಇರುತ್ತೆ ತಾಜ್ ಮಹಲ್ಗೆ. ಬಿಕಾಸ್ ಹುಣ್ಣಿಮೆ ಬೆಳಕಲ್ಲಿ ಅದು ವೈಟ್ ಮಾರ್ಬಲ್ಸ್ ಅಲ್ವಾ, ಚೆನ್ನಾಗಿ ಕಾಣುತ್ತೆ ಅದಕ್ಕೆ. ಬಟ್ ನಾವು ಅದನ್ನ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಟೈಮಿಂಗ್ಸ್ ಬೇರೆ ಇದ್ದಿದ್ದರಿಂದ ನಾವು ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ನಾವು ಬೇಗ ಮಾರ್ನಿಂಗ್ ಆದಷ್ಟು ಬೇಗ ಹೋದ್ವಿ. ಸೊ ಅದರಿಂದ ನಮಗೆ ಒಂದು ಒಳ್ಳೆ ವ್ಯೂ ಸಿಕ್ತು. ಆ್ಯಂಡ್ ತುಂಬ ಬಿಸಿಲು, ಕಣ್ಣಿಗೆಲ್ಲ ಹೊಡೆಯೋದು ಆ ಥರ ಆಗಿಲ್ಲ. ಚೆನ್ನಾಗಿ ನೋಡಿಕೊಂಡು ಬಂದ್ವಿ. ಅಲ್ಲಿ ಕೆಲವೊಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ನಾವು. ಕ್ಯಾಮ್ರಾಮ್ಯಾನ್ ಇರ್ತಾರಲ್ವ, ಅವ್ರ ಹತ್ರನೇ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಮತ್ತು ಅಲ್ಲಿ ಎಂಟ್ರಿ ಫೀಸ್ ಬಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹತ್ರ ಟಿಕೆಟ್ ತೊಗೋಬೇಕು. 50 rupees ಜನರಲ್ ಟಿಕೆಟ್ ಇರುತ್ತೆ. 250 ಕೊಟ್ಟರೆ ಒಳಗಡೆ ಹೋಗ್ಬೋದು. ಅಂದರೆ ಒಳಗಡೆ ಎಲ್ಲ ನೋಡ್ಕೊಂಬರ್ಬೋದು. ಜಸ್ಟ್ ಹೊರಗಡೆ ನೋಡ್ತೀನಿ ಅಂದರೆ 50 rupees ಇರುತ್ತೆ. ಫಾರಿನರ್ಸ್ಗೆ ಏನಾರು ಹೋಗಿ ಅವ್ರಿಗೆಲ್ಲ ಬೇರೆ ಪ್ರೈಸಿಂಗ್ ಇರುತ್ತೆ. ಸೊ ನಮಗೆ 50 rupees, ಒಳಗಡೆ ಹೋದರೆ 250 ಚಾರ್ಜ್ ಮಾಡ್ತಾರೆ. ಸೊ ಇಬ್ರಿಗೂ 500 rupees ಆಯಿತು. ಇದು ಹೊರಗಡೆ ಎಲ್ಲ ನಾವು ನೋಡ್ಕೊಂಡು ಬಂದ್ವಿ. ಇದು ಎಂಟ್ರಿ ಕೊಡ್ತಾಯಿದ್ದೀವಿ ತಾಜ್ ಮಹಲ್ ಒಳಗಡೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸುಮಾರು ದಿವಸದಿಂದ ನಾನು ತಾಜ್ ಮಹಲ್ಗೆ ಬರಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಇದೊಂದು ಒಳ್ಳೆ ಚಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ನಮ್ಮ ಮುದ್ದು ಮಗು ಅಂತೂ ಫುಲ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ದ ಅಂದರೆ ಅವನು ಈ ಟ್ರಿಪ್ನ ನಮಗಿಂತನೂ ಚೆನ್ನಾಗೇ ಎಂಜಾಯ್ ಮಾಡ್ದ ಅವನು. ಏನು ನಮಗಾದರೂ ಸ್ವಲ್ಪ ಸುಸ್ತಾದರೂ ಆಯಿತು, ಅವನಿಗಂತೂ ಸುಸ್ತು ಆಗಿಲ್ಲ, ಏನೂ ಆಗಿಲ್ಲ. ಎಲ್ಲ ಕಡೆ ಚೆನ್ನಾಗಿ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಇದು ಖುಷಿ ಆಗುತ್ತಲ್ವ ಮಕ್ಕಳು ಈ ಥರ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರೆ. ಸೊ ದ್ಯಾಟ್ ನಾವು ಈ ಥರ ಟ್ರಿಪ್ಪಿಗೆ ಬಂದಿನೂ
ಏನೋ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಇಲ್ಲ ತುಂಬ ಕ್ರ್ಯಾಂಕಿಯಾಗಿದ್ದರೆ ಯಪ್ಪ ಯಾಕಾದರೂ ಯಾಕಾದರೂ ಕರ್ಕೊಂಬಂದ್ವೋ ಅಂತ ಅನಿಸ್ಬಿಡೋದು. ಬಟ್ ನಮ್ಮ ರಿದಾನ್ ಏನು ಗೊತ್ತಾ, ಎಲ್ಲೇ ಹೋಗಲಿ ಅವನಿಗೆ ಹೊರಗಡೆ ಸುತ್ತೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸೊ ದಟ್ ಹೊರಗಡೆ ನಮಗಿಂತನೂ ಚೆನ್ನಾಗೇ ಎಂಜಾಯ್ ಮಾಡ್ತಾನೆ. ಅದು ನೋಡಿ ನಮಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಸೊ ಮತ್ತು ಇಲ್ಲಿ ಬಂದ್ವಿ, ಇನ್ನೇನು ಒಳಗಡೆಗೆ ಎಂಟ್ರಿ ಕೊಡಬೇಕು. ಸೊ ದಟ್ ನಾನು ಹೊರಗಡೆ ಎಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗೆಸ್ಕೊತಾ ಇದ್ದೀನಿ ಅಶ್ವಿನ್ ಕೈಲಿ. ಖುಷಿ ಆಯ್ತು ನನಗೆ ಈ ಪ್ಲೇಸಿಗೆ ಬಂದು. ಮತ್ತು ತುಂಬ ಬಿಸಿಲಿರಲಿಲ್ಲ, ಅದೊಂದು ಅಡ್ವಾಂಟೇಜ್. ಇಲ್ಲ ಅಂದಿದ್ರೆ ಒಂದು ನಿಮಿಷ ಕೂಡ ಹೊರಗಡೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಚೆನ್ನಾಗಿತ್ತು ಒಂಥರ. ಮುಮ್ತಾಜ್ ಮಹಲ್ದು ಗೋರಿ ಇದೆ ಅಲ್ವಾ ಅಲ್ಲಿ, ಅದು ಆ್ಯಕ್ಚುಲಿ ರೆಪ್ಲಿಕಾ, ಬಟ್ ಅದು ಒರಿಜಿನಲ್ ಅಲ್ಲ. ಸೊ ಒಳಗಡೆ ಅಂದರೆ ಕೆಳಗಡೆ ಒರಿಜಿನಲ್ ಇದೆ, ಮೇಲಿರೋದು ಒರಿಜಿನಲ್ ಅಲ್ಲ. ಇದು ಒಳಗಡೆ ಜಾಗ, ಗೋರಿ ಇರೋ ಜಾಗ. ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ ಇದ್ರದ್ದು. ಸೊ ಒಳಗಡೆ ಮಾತಾಡಿದ್ರೆ ಎಕೋ ಕೇಳಿಸ್ತಿತ್ತು, ನಮ್ಮ ಹೆಸರೆಲ್ಲ ಕರಿತಾ ಇದ್ವಿ, ಎಕೋ ಕೇಳಿಸ್ತಿತ್ತು ಅದ್ರದ್ದು. ಸೊ ನಾವು ತಾಜ್ ಮಹಲ್ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದರೆ ಒಂದು ಪಾಂಚಿ ಪೇಟ ಅಂತ ಫೇಮಸ್ ಪೇಟದ ಅಂಗಡಿ ಇದೆ. ಅಲ್ಲಿಂದ ಕೆಲವೊಂದು ಪೇಟಗಳನ್ನ ಅಂದರೆ ಸ್ವೀಟ್ಸ್ಗಳನ್ನೆಲ್ಲ ತೊಗೊಂಡು ಬಂದ್ವಿ. ಆನ್ ದ ವೇ ಬರ್ತಾ ಅಲ್ಲಿಂದ ನಮಗೆ ರೆಡ್ ಫೋರ್ಟಿಗೆ ಹೋಗೋ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಬಿಸಿಲಿತ್ತು ಸಿಕ್ಕಾಬಿಟ್ಟೆ, ಬಟ್ ಆದ್ರೂ ಅದನ್ನು ಮುಗಿಸ್ಕೊಂಬರೋಣ ಅಂತ ಹೋದ್ವಿ. ಆ ಪ್ಲೇಸ್ ಬಂದು ಶಹಜಹಾನ್ ಔರಂಗಜೇಬ್ ಬಂದಿ ಮಾಡಿ ಇಟ್ಟಿದ್ದ ಜಾಗ ಅದು. ಶಹಜಹಾನ್ನ ಔರಂಗಜೇಬ್ ಬಂದು ಅವ್ರ ಮಗನೇ, ಸೊ ಶಹಜಹಾನ್ನ ಬಂದಿ ಮಾಡಿಟ್ಟಿದ್ದ ಜಾಗ. ಸೊ ಅದು ಒಂಥರ ಚೆನ್ನಾಗಿತ್ತು. ಬಟ್ ನನಗೆ ಸಿಕ್ಕಾಬಿಟ್ಟೆ ಬಿಸಿಲಿದ್ದಿದ್ದರಿಂದ ನಂಗೆ ಜಾಸ್ತಿ ಓಡಾಡೋಕ್ಕಾಗಿಲ್ಲ. ಒಂದು 30% ಅಷ್ಟು ಕವರ್ ಮಾಡಿ ಅಲ್ಲೊಂದು ಜಾಗದಲ್ಲಿ ನಾನು ರಿದಾನ್ ಕುತ್ಕೊಂಡ್ಬಿಟ್ವಿ. ಇದು ರೆಡ್ ಫೋರ್ಟಿಗೆ ಎಂಟ್ರಿ ಕೊಡ್ತಾ ಇರೋದು. ಅಲ್ಲೂ ಟಿಕೆಟ್ ಎಷ್ಟು ನೆನಪಿಲ್ಲ ನನಗೆ, ಟಿಕೆಟ್ ತೊಗೊಂಡ್ರೆ ಇಲ್ವಾ ಡೌಟು. ಸೊ ಅಲ್ಲಿಂದ ನಾವು ಬಂದಿದ್ದು ವೃಂದಾವನ್ಗೆ. ಕೃಷ್ಣ ತನ್ನ ಯೌವನ ಕಳೆದಿದ್ದು, ರಾಧೆನ ಮೀಟ್ ಮಾಡಿದ್ದು, ಸೊ ಅದು ಆ ಜಾಗ ಇದು ವೃಂದಾವನ. ಸೊ ಇಲ್ಲಿ ಆ್ಯಕ್ಚುಲಿ ನಮಗೆ ಸಿಕ್ಕಾಪಟ್ಟೆ ರಶ್ ಇತ್ತು. ಇದನ್ನು ಎಂಟ್ರಿ ಬರೋದಕ್ಕೆ ಅಂದರೆ ಒಳಗಡೆ ಬರೋದಕ್ಕೆ ತುಂಬ ವೆಯ್ಟ್ ಮಾಡಬೇಕಿತ್ತು. ಬಟ್ ನಾವು VIP ಎಂಟ್ರಿಯಲ್ಲಿ ಬಂದುಬಿಟ್ವಿ, ನಮಗೆ ಅಷ್ಟು ಟೈಮ್ ಇರಲಿಲ್ಲ. ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಡೆಲ್ಲಿ. ಸೊ ಇದನ್ನು ಮುಗಿಸ್ಕೊಂಡು ಡೆಲ್ಲಿಗೆ ಹೋಗೋದಿತ್ತು. ಸೊ ಅವತ್ತು ನೈಟೇ. ಸೊ ಹಂಗಾಗಿ ನಾವು ಜಾಸ್ತಿ ಟೈಮ್ ಕೊಡೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ VIP ಎಂಟ್ರಿ ಕೊಟ್ವಿ. 1000 ರೂಪೀಸ್ ಚಾರ್ಜ್ ಮಾಡಿದ್ರು. ಬಟ್ ಇಟ್ಸ್ ಓಕೆ, ನಾವು ಬೇಗ ಹೋಗ್ಬೇಕಿತ್ತು. ಮತ್ತು ಅಷ್ಟು ಎಷ್ಟು ರಶ್ ಇತ್ತಂದರೆ ನೂಕು ನುಗ್ಲು ಆ ಥರ ಇತ್ತು. ಆ ರಶಲ್ಲಿ ರಿದಾನ್ನ ಹಿಡ್ಕೊಂಡು ಸೆಕೆ ಬೇರೆ, ಸೊ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಬೇಡ, ಬೇಗನೂ ಹೋಗ್ಬೇಕಿತ್ತು, ಮತ್ತು ಆ ರಶಲ್ಲೂ ನಿಲ್ಲಕ್ಕಾಗಲ್ಲ ಅಂತೇಳಿ ಬಂದುಬಿಟ್ವಿ. ನಿಜವಾಗ್ಲೂ ಮೂರ್ತಿ ನೋಡಿದ್ರೆ ಫುಲ್ ಮೈಯೆಲ್ಲ ಜುಮ್ಮನ್ಬಿಡುತ್ತೆ, ಅಷ್ಟು ರೋಮಾಂಚನ ಆಗುತ್ತೆ. ಸೊ ಕೃಷ್ಣನ ಮುಖ ಎಷ್ಟು ಚೆನ್ನಾಗಿತ್ತಂದರೆ ನೋಡಿದ್ರೆ ಒಂಥರ ತುಂಬ ಖುಷಿಯಾಗೋದು. ಒಂಥರ ಡಿಫ್ರೆಂಟಾಗಿತ್ತು. ನಾವು ಬೇರೆ ಕಡೆ ನೋಡಿರೋದಕ್ಕೂ ಇಲ್ಲಿಗೂ ಒಂಥರ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿತ್ತು. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಖುಷಿಯಾಯಿತು ಅದನ್ನು ನೋಡಿ. ಸೊ ವೃಂದಾವನಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅಲ್ಲಿ ಡೆಕೋರೇಷನ್ ಎಲ್ಲ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ವಿ ರಿಯಲಿ ಲವ್ಡ್ ಇಟ್. ಸೊ ಈ ಜಾಗ ಅಂತೂ ತುಂಬಾ ಖುಷಿಯಾಯಿತು. ಸೊ ನಿನ್ನೆ ನೈಟು ಬರೋಕ್ಕಾಗಿರಲಿಲ್ಲ. ಸೊ ದಟ್ ಅಟ್ಲೀಸ್ಟ್ ಇವತ್ತು ನೈಟು ನಮಗೆ ದರ್ಶನ ಸಿಕ್ತಲ್ವಾ, ಅದೇ ಒಂದು ಖುಷಿ. 7 ಗಂಟೆಗಲ್ಲ ಸಾರಿ 5:15ಗೆ ಇದು ಓಪನ್ ಮಾಡ್ತಾರೆ ಟೆಂಪಲ್ಲು. ಸೊ ನಾವು ಕರೆಕ್ಟಾಗಿ ಅಷ್ಟೊತ್ತಿಗೆ ಬಂದ್ವಿ. VIP ಎಂಟ್ರಿ ಕೊಟ್ಟಿದ್ದರಿಂದ ನಮಗೆ ಬೇಗ ಬರೋದಕ್ಕಾಯಿತು. ಇಲ್ಲ ಅಂದರೆ ಇನ್ನೂ ಆ ರಶಲ್ಲೇ ತೂರ್ಕೊಂಡು ಬರೋದಕ್ಕೆ ಅದೆಷ್ಟೊತ್ತಾಗ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಏನು ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ವಿ ಅಂತ ಅನ್ನಿಸ್ತು ನನಗೆ. ಸೊ ದಟ್ ಒಂದು ಒಳ್ಳೆ ದರ್ಶನವೂ ಕೂಡ ಆಯಿತು. ಆ್ಯಂಡ್ ನಾವು ಬೇಗ ಡೆಲ್ಲಿಗೆ ಹೋಗಬೇಕಾಗಿದ್ದರಿಂದ ಸೊ ಬೇಗನೂ ಮುಗೀತು. ಅಲ್ಲಿಂದ ಮತ್ತೆ 3 to 4 hours ಟ್ರಾವೆಲ್ ಮಾಡಬೇಕಿತ್ತು. ನಾವು ಇದು ನಮಗೆ ರೂಮ್ ಕೊಟ್ಟಿದ್ದರು ಉಳ್ಕೊಳ್ಳೋದಕ್ಕೆ, ಅಂದರೆ 3 star ಹೋಟೆಲಲ್ಲಿ ಒಂದು ರೂಮ್ ಕೊಟ್ಟಿದ್ದರು ಆಫೀಸ್ ಡ್ಯೂಟೀಸ್ಗೆ ಬಂದಿದ್ದರಿಂದ. ಸೊ ಬರೋಷ್ಟರಲ್ಲಿ 9 o'clock ಬಂದು ಸ್ಟೇ ಮಾಡಿದ್ವಿ.